ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಮುಖ್ಯ ಕಚೇರಿ ನವನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿ ಪ್ರಚಾರದ ಅಂಗವಾಗಿ ಪ್ರೆಸ್ ಮೀಟ್ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರು ಆದ ವಿನಯ್ ಕುಲಕರ್ಣಿ, ಎಚ್ಸಿ ಮಹದೇವಪ್ಪ ಸೇರಿ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ ನಾಯಕರು, ರಾಜ್ಯ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ ಜನರಿಗೆ ಇನ್ನಷ್ಟು ಸೇವೆ ಮಾಡಲು ಕಾಂಗ್ರೆಸ್ ಬದ್ಧವಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿರೋಧ ಪಕ್ಷಗಳ ವಿರುದ್ಧ ಟೀಕೆ ವ್ಯಕ್ತಪಡಿಸಿ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಪಾತ್ರ ಮಹತ್ವದಾಗಿದೆ ಎಂದಿದ್ದಾರೆ. ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತೆ ಮನವಿ ಮಾಡಿದ್ರು. ಎರಡು ಪಕ್ಷಗಳು ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಚುನಾವಣೆ 5 ವರ್ಷದಿಂದ ಆಗಬೇಕಾಗಿತ್ತು. ಭೇಟಿಯವರ ಅಕಾಲಿಕ ಸಾವು ಇನ್ನು 2 ವರ್ಷ ಚುನಾವಣೆ ಬಂದಿದೆ. ಸಹಜವಾಗಿ ಈ ಕ್ಷೇತ್ರದಲ್ಲಿ 5 ವರ್ಷಕ್ಕೆ ಜನ ಮತ ಕೊಟ್ಟಿದ್ರು. ಮತ್ತೆ 2 ವರ್ಷ ಉಳಿದ್ರಿಂದ 5 ವರ್ಷದ ಅವಧಿಗೆ ಕಾಂಗ್ರೆಸ್ ಗೆಲುವಿಗೆ ಅವರು ಕಾರಣರಾಗಿ ಅವರ ಗೆಲುವನ್ನು ಮತ್ತೆ ವಿಚಾರ ಮಾಡಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ 2004 ನವನಗರ ಇದೆಯಲ್ಲ ಬಾಗಲಕೋಟೆ, ಅಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು, ಶಾಲೆ, ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಬಿಜಾಪುರಕ್ಕಿಂತ ದೊಡ್ಡ ಆಸ್ಪತ್ರೆ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದನ್ನೆಲ್ಲ ನೋಡ್ಬೋದು ನೀವು. ಮತ್ತು ಲೋಕೋಪಯೋಗಿ ಮಂತ್ರಿಯಾಗಿದ್ದಾಗ ಬಾಗಲಕೋಟೆ, ಬಿಜಾಪುರ, ಈ ಒಂದು ನಾರ್ತ್ ಕರ್ನಾಟಕ ಎಲ್ಲರೂ ಬಿಜಾಪುರ, ಹುಬ್ಳಿ ಈ ರಸ್ತೆಗಳನ್ನು ನೋಡಿದಾಗ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿಯನ್ನು ನೀವೆಲ್ಲ ನೋಡ್ಬೋದು. ಇದೆಲ್ಲ ಪ್ರವಾಸ ಮಾಡ್ತಾ ಇದ್ದೀವಿ. ನಾನು ಕೂಡ ಲೋಕೋಪಯೋಗಿ ಮಂತ್ರಿಯಾಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ಬಾರಿ ಒಂದಿಷ್ಟು ಜನರಲ್ಲಿ ಸಂವಾದ ಮಾಡಿ ಚರ್ಚೆ ಮಾಡಿದ್ದೇನೆ. ಈಗ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಅವರಿಗೆ ಹೆಚ್ಚು ಬೆಂಬಲ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ, ಅವರೇನು ಸರ್ಕಾರದಲ್ಲಿ ಮಾಡೋರು ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ವಿರೋಧಿ ಅಭ್ಯರ್ಥಿ ಮಾತಾಡೋದು ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋದು ಸಾರ್ವಜನಿಕ ಹಿತದೃಷ್ಟಿಯಿಂದ, ಖಾಸಗಿ ಮಾಡಲು ಅವರು ಕೈಯುಕ್ತಕ್ಕೆ ಲಾಭದ ದೃಷ್ಟಿ, ನಮ್ಮದು ಸೇವಾ ದೃಷ್ಟಿ, ಅವ್ರದ್ದು ಸ್ವಾರ್ಥದ ದೃಷ್ಟಿ. ಹೀಗಾಗಿ ಅವ್ರು ಮಾಡಿಕೊಂಡ್ರು ಮೆಡಿಕಲ್ ಕಾಲೇಜ್, ಸರ್ಕಾರ ಮಾಡಿರೋ ಮೆಡಿಕಲ್ ಕಾಲೇಜಿಗೂ ಸಂಬಂಧ ಇಲ್ಲ. ಟೋಟಲಿ ಪಬ್ಲಿಕ್ ಇಂಟ್ರೆಸ್ಟ್, ಪಬ್ಲಿಕ್ ಓರಿಯೆಂಟೆಡ್. ಹೀಗಾಗಿ ಇವತ್ತೇನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಬಾಗಲಕೋಟೆಯ ಸಲುವಾಗಿ ಬಾಗಲಕೋಟೆಯಲ್ಲಿ ಏನು ಕೃಷ್ಣ ಇದೆಯಲ್ಲ, ಅದರ ಎಲ್ಲ ಸಂಪೂರ್ಣ ನೀರಿನ ಬಳಕೆಯನ್ನು ಮಾಡಬೇಕು. ಇನ್ನು ಮೂರನೇ ಹಂತದ ಯೋಜನೆ ಮಾಡೋದಕ್ಕೆ ರೈತರನ್ನು ಕನ್ಸೆಂಟ್ ಒಪಿನಿಯನ್ ತಗೊಂಡು ಡ್ರೈ ಲ್ಯಾಂಡ್ ಇದ್ದರೆ 30 ಲಕ್ಷ, ವೆಟ್ ಇದ್ದರೆ 40 ಲಕ್ಷ ಕೊಡಬೇಕು. ಸೈಡ್ ಬಂದು ಮತ್ತು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತಲೇ ಕ್ಯಾಬಿನೆಟ್ ನಿರ್ಣಯ ಮಾಡಿ ಹಿಸ್ಟಾರಿಕಲ್ ಡಿಸಿಷನ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಈ ಭಾಗಕ್ಕೆ ವ್ಯಯ ಮಾಡೋದು ಈ ರಾಜ್ಯದ ಈ ಭಾಗದ ಜನರ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ, ಉತ್ಪಾದನೆಗೆ ಹೆಚ್ಚು ಕೊಡುವಂಥ ಒಂದು ಹಿಸ್ಟಾರಿಕಲ್ ಡಿಸಿಷನ್. ಇದು ರಾಜಕೀಯವನ್ನು ಬಿಟ್ಟು ಚುನಾವಣೆಯನ್ನು ಇಟ್ಟುಕೊಂಡು ಮಾಡಿದಂಥ ಒಂದು ಸರ್ಕಾರವಾಗಿ ರಾಜ್ಯದ ಅಗ್ರಣ ನೀರಾವರಿ ಸಾಮರ್ಥ್ಯ ಸಂಪೂರ್ಣವಾಗಿ ಬಳಸಿ ಜನರ ಸ್ವಾವಲಂಬಿ ಬದುಕಿಗೆ ಉತ್ತೇಜನ ಆಗುವ ಒಂದು ಹಿಸ್ಟಾರಿಕಲ್ ಡಿಸಿಷನ್ ನೀವು ಪತ್ರಿಕೆಯಿಂದ ಬರೆದಿದ್ದೀನಿ ನಮ್ಮ ಸಚಿವ ಸಂಪುಟ ನಿರ್ಮಾಣವನ್ನು. ಹೀಗಾಗಿ ಈ ಚುನಾವಣೆ ಅತ್ಯಂತ ಮಹತ್ತರವಾಗಿದೆ ಮತ್ತು ಅಭಿವೃದ್ಧಿಯ ಪರವಾಗಿದ್ದಾರೆ. ಸರ್ಕಾರ ಬಂದ ಮೇಲೆ 2013 ಮತ್ತು ಭೇಟಿಗಳು ಅಭಿವೃದ್ಧಿಯನ್ನು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ನಮಗೆ ಅನಿಸೋದಿಲ್ಲ. ಯಾಕೆ ನಾನೇ ಸ್ವತಃ ಉಸ್ತುವಾರಿ ಮಂತ್ರಿ ಆಗಿದ್ದೇನೆ. ಹೀಗಾಗಿ ನೋಡ್ಬೋದು, ರಾಮದುರ್ಗ, ಹೊಸಪೇಟೆ, ಬಾಲಾಜಿ ಆ ರಸ್ತೆ ನೋಡಿ, ಅಲ್ಲಿಂದ 120-130 ಕಿಲೋಮೀಟರ್ ರಸ್ತೆ ಮಾಡಿದ್ವಿ. ಇಲ್ಲಿಂದ ಬಾಗಲಕೋಟೆಯಿಂದ ನಾವು ಕೂಡಲ ಸಂಘಕ್ಕೆ ಹೋಗ್ತಕ್ಕಂಥ ರಸ್ತೆ ನೋಡಿದ್ರೆ ರನ್ವೇ ಥರ ಬಸ್ ಎಲ್ಲ ಸ್ವತಃ
ರೆಸ್ಪೆಕ್ಟ್ ಮಾಡಿ ಇದ್ದಾಗ ರೂಢಿ ಮಾಡಬೇಕು. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಿದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಿದ್ದೀವಿ, ಉತ್ಪಾದನೆ ತೊಡ್ತಾ ಇದ್ದೀವಿ, ಉದ್ಯೋಗ ಪಡೆದಿದ್ದೀವಿ. ನಾವು ಗಂಟಿಗೆ ಕಾಣುವಂಥ ಅಭಿವೃದ್ಧಿ. ಹೀಗಾಗಿ ಸರ್ಕಾರ ಅಭಿವೃದ್ಧಿಗಳಿಗೆ ಹೊರಕೊಂಡಿದೆ. ಏನು ಮಾಡಿದ್ದೀವಿ ಅದು ಹೇಳ್ತಾ ಇದ್ದೀವಿ, ಹೇಳಿದ್ರೆ ಮಾಡ್ತಾ ಇದ್ದೀವಿ. ನಮಗೆ ಜನರು ಒಂದು ಕಡೆಯದಾಗಿ 44,000 ಕೋಟಿ SCPSನಲ್ಲಿ ಈ ಹಣ ವಿವಿಧ ಇಲಾಖೆಗಳಿಗೆ ಆಗಿರ್ತಕ್ಕಂಥ ಜನರ ಕೃಷಿಗೆ ಆ ಇಲಾಖೆಗೆ ಬರ್ತಕ್ಕಂಥ ಯೋಜನೆಗಳು ಸಂಪೂರ್ಣವಾಗಿ ಹಣ ಬರಲ್ಲ ಅಂತಕ್ಕಂಥ ಇಲಾಖೆಗಳಲ್ಲಿ SC ಜನರಿಗೆ ಇರ್ತಕ್ಕಂಥ ಯೋಜನೆಗಳೇ ಇದ್ದಾವೆ. ಆ ಯೋಜನೆಯ ಅದೆಲ್ಲ ಬರೀ ಸತ್ಯಕ್ಕೆ ದೂರವಾದಂಥ ಸಂಗತಿ. ಕಾಯ್ದೆ, ಆ ಕಾಯ್ದೆ ವಿಧಾನಸಭೆ ಸದನಗಳಲ್ಲಿ ಚರ್ಚೆಯಾಗಿ ಎಲ್ಲ ಮಾನ್ಯ ಸಚಿವರು ಭಾಗವಹಿಸಿ ಅದನ್ನು ಅಪ್ರೂವ್ ಮಾಡಬೇಕು. ಗ್ಯಾರಂಟಿ ಎನ್ನುವುದು ಒಂದು ಯೋಜನೆ, ಸರ್ಕಾರದ ಯೋಜನೆ ಮಾಡುವಾಗ ಕೇಂದ್ರ ಸರ್ಕಾರವು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದೆ. ಇದರ ಇಂದಿರಾ ಗಾಂಧಿ ಅವರು 1970ರಲ್ಲಿ ಈ ಜನರನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಬೇರೆ ಇರುವಂಥ ಯೋಜನೆಗಳು ಶೆಡ್ಯೂಲ್ ಕಾಸ್ಟ್ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್, ವಿಶೇಷ ಘಟಕ ಯೋಜನೆ ಶೆಡ್ಯೂಲ್ ಕಾಸ್ಟ್ಗೆ, ಟ್ರೈಬಲ್ ಸಬ್ ಪ್ಲಾನ್ ಟ್ರೈಬಲ್ ಇದನ್ನು ಮಾಡೋದು. ಕರ್ನಾಟಕದಲ್ಲಿ ಒಂದು ಕಾಯ್ದೆ ಮೂಲಕ ನಮ್ಮ ಯೋಜನೆಯ ಹಣ ಇದೆಯಲ್ಲ ಅದರಲ್ಲಿ ಈ ಜನಸಂಖ್ಯೆ ಹಣ ತೆಗೆದಿಟ್ಟು ಹಣನ ಆ ಜನರು ಅಭಿವೃದ್ಧಿಗೆ ಬಳಸಬೇಕು. ಕಾನೂನು ಮಾಡೋದು ಕಾಯ್ದೆ ಇದೆಯಾ 7A 7B 7C 7D ಕಾಯ್ದೆ 7Cನಲ್ಲಿ ಬರೋದೇನಿದೆ ಅಂದರೆ ಸರ್ಕಾರದಲ್ಲಿ ಮಾಡುವ ಸಾರ್ವಜನಿಕ ಯೋಜನೆಗಳಿರ್ತವೆ. ಆ ಯೋಜನೆಗಳಲ್ಲಿ ಬರುವಂಥ SC ಫಲಾನುಭವಿಗಳಿದ್ದಾರೆ. ಆ SC ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾತ್ರ SCPTSಗಳನ್ನು ಕೊಡಬೇಕು. only for the benefit of scheduled caste and scheduled tribe, nobody else. ಕಾಯ್ದೆಯಾಗಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಸು, BJP, ಜನತಾದಳ ಎಲ್ಲ ಶಾಸಕರು ಮಾಡುವುದರಿಂದ ಒಪ್ಪಂದದ ಕಾಯ್ದೆ 7C ಪ್ರೊವೈಡ್ಸ್. ಈ ಒಂದು ಕಾಯ್ದೆಯಲ್ಲಿ ಸರ್ಕಾರದ ಯೋಜನೆ ಮಾಡಿದ್ದೀರಿ, ಇವ್ರಿಗೆ ಎಲ್ಲ ಜನ ಬರ್ತಾರೆ, ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇದ್ದಾರೆ, ಅವ್ರಿಗೆ ಮಾತ್ರ ಈ ಹಣ ಬಳಸಿರ್ತಾರೆ. ಹೀಗಾಗಿ ಇದರ ದುರುಪಯೋಗ ಮಾಡುವ ಪ್ರಶ್ನೆ ಬರೋದೇ ಇಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ 7D ಇತ್ತು. D ಅಂದರೆ ಡೀಮ್ಡ್ ಎಕ್ಸ್ಪೆಂಡಿಚರ್, ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇರಲ್ಲ, ಇದರಿಂದ ಊಹಿಸಿ ಖರ್ಚು ಮಾಡೋದು. ಈ ರೀತಿ BJP ಸರ್ಕಾರ ಇದ್ದಾಗ 8,000-10,000 ಕೋಟಿ ರೂಪಾಯಿನ 7D ಬಳಸಿ ದುರುಪಯೋಗ ಮಾಡ್ಕೊಂಡಿದ್ದು. ಇದು ನಮಗೆ ಗೊತ್ತಾಗಿ ಜನ ನಮಗೆ ಪ್ರೊವೈಡ್ ಮಾಡಿದ್ರೆ ಈ ಸಾರಿ ನಾವು ಬಂದ ಮೇಲೆ 7D ತೆಗೆದಾಕಿದ್ರು, ರಿಮೂವ್ 7D. ಹೀಗಾಗಿ ಇದನ್ನ ದುರುಪಯೋಗ ಮಾಡೋ ಪ್ರಶ್ನೆ ಬರೋದಿಲ್ಲ, ಅದು ಸತ್ಯಕ್ಕೆ ದೂರವಾದಂಥ ವಿಷಯ. ಸಮಿತಿ ಒಳಗೆ ಇವತ್ತಿನ ದಿನ ಆಗಮಿಸಿದ್ರು ಸರ್. ಇಲ್ಲಿನ ಒಂದು ವಾತಾವರಣ ಏನು ಅಂತ ಅನ್ನುವಂಥದ್ದನ್ನು ನಿಮ್ಮ ಬಾಯಿಂದನೇ ಕೇಳೋಣ ಅಂತ. ಮಾಡಿದಂಥ ಕೆಲಸಗಳು ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಕೆಲಸಗಳು. ಒಬ್ಬ ಹಿರಿಯ ನಾಯಕರವರು ಇವತ್ತು ಉಪ ಕಮಿಟಿಯವರು ನಮ್ಮ ಜೊತೆ ಇಲ್ಲ, ಆದರೆ ಇವತ್ತು ಅವ್ರ ಕುಟುಂಬದವರಿಗೆ ನಾವು ಟಿಕೆಟ್ ಕೊಟ್ಟಿವಿ, ಅವ್ರ ಮಗನಿಗೆ. ಯಾಕಂದ್ರೆ ನಾವೆಲ್ಲ ಪಕ್ಷದ ನಮ್ಮೆಲ್ಲರ ಕರ್ತವ್ಯ, ನಾವು ಇವತ್ತು ಉಪ ಕಮಿಟಿಯವ್ರ ಮಗನಿಗೆ ಇವತ್ತು ಆರಿಸ್ತಿರುವಂಥ ಕೆಲಸ ನಾವೆಲ್ಲರಿಗೂ ಮಾಡಿದ್ವಿ. ಜೊತೆಗೆ ನಮ್ಮ ಪಕ್ಷ ಕೂಡ ಈ ಭಾಗದಲ್ಲಿ ಕೊಟ್ಟಂಥ ಸಿದ್ದರಾಮಯ್ಯನವರಾಗಲಿ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಈ ಭಾಗದಲ್ಲಿರುವಂಥ ಹಲವಾರು ಕೆಲಸಗಳನ್ನು ಕೂಡ ದೊಡ್ಡ ದೊಡ್ಡ ಕೆಲಸಗಳನ್ನು ನಾವು ಮಾಡೋದಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ. ಮೆಡಿಕಲ್ ಕಾಲೇಜ್ ಇವತ್ತು ಒಂದು ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದನ್ನು ಭಾಳ ದೊಡ್ಡಕ್ಕಿದೆ. ಮುಲ್ಲಪ್ಪ ಮೇಟಿಯವರಿಗೆ ಸಲ್ಲತಕ್ಕಂಥ ಮುಲ್ಲಪ್ಪ ಮೇಟಿಯವರ ಶ್ರಮದಿಂದ ಇವತ್ತು ಬಾಗಲಕೋಟೆಯಲ್ಲಿ ಅಂಥ ದೊಡ್ಡ ಮೆಡಿಕಲ್ ಕಾಲೇಜ್ ಇವತ್ತು ನಿರ್ಮಾಣ ಆಗುವಂಥದ್ದು. ಜೊತೆಗೆ ಅಪಕೃಷ್ಣ ಪ್ರಾಜೆಕ್ಟಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಅದನ್ನು ಮೇಲೇರಿಸುವಂಥದ್ದು ಏನು 500 ಏನೋ ಏರಿಸುವಂಥದ್ದು 524 ಏರಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮುಂದುವರಿಯುವಂಥ ಕೆಲಸ ಮಾಡಿದ್ದೀವಿ. ನಮಗೆ ಈ ಭಾಗದ ರೈತರಿಗೆ ಕೂಡ ಹಲವಾರು ಅಕ್ವಿಷನ್ ಬರುವಂಥ ಟೈಮಲ್ಲಿ ದುಡ್ಡು ಬರುವಂಥ ಕೆಲಸದಲ್ಲಿ ಕೂಡ ನಮ್ಮ ಸರ್ಕಾರ ಪಾತ್ರ ಭಾಳ ದೊಡ್ಡ ಪಾತ್ರ ಇದೆ. ನಮ್ಮ ಸರ್ಕಾರ ಅದಕ್ಕೆ ಜೊತೆಗೆ
ಅದೇ ಮುಲ್ಲಪ್ಪ ಮೇಟಿ ಅವ್ರು ಮಾಡಿಸ್ಕೊಟ್ಟಿದ್ದನ್ನು ಕೂಡ ಅವ್ರ ಶ್ರಮ ಕೂಡ ಭಾಳ ಐತೆ ಅನ್ನೋಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಎಕರೆಗೆ 40 ಲಕ್ಷ ರೂಪಾಯಿ ಅದನ್ನು ಕೊಟ್ಟಂಥದ್ದು ಭಾಳ ದೊಡ್ಡ ಇರುವಂಥ ರೈತರಿಗೆ ಕೂಡ ದೊಡ್ಡ ಅನುಕೂಲ ಆಗೈತೆ ಅನ್ನೋಂಥದ್ದು ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳಾಗಲಿ, ಆಮೇಲೆ ಯುವ ನಿಧಿಗಳನ್ನಾಗಲಿ, ಇವತ್ತು ಭಾಳ ಮಂದಿ ಇಲ್ಲಿ ಅಂದ್ಕೊಂತಾರೆ ಶಹರದಾಗ ನಮ್ದೈತಿ BJP ಅವ್ರದೈತಿ ಅನ್ನೋಂಥ ಮಾತನ್ನು ಮಾತಾಡ್ತಾರೆ. ಅದರ ನಿಜವಾಗಿಯೂ ಶಹರದಾಗ ನಡೆದಂಥ ಟೈಮಲ್ಲಿ ಯುವಕರು ನಮ್ಮ ಜೊತೆ ಅದಾರ. ಯಾಕಂದ್ರೆ ಯುವಕರು ಕೂಡ ಹಲವಾರು ಮಂದಿ ಕಾಂಗ್ರೆಸ್ ಪರ ಇದ್ದಂಥದ್ದನ್ನು ಇವತ್ತು ನಾವು ನೋಡಕತ್ತೀವಿ. ನನಗನ್ಸೋ ಮಟ್ಟಿಗೆ ಅವ್ರೇನು ತಿಳ್ಕೊಂಡ್ರೆ ಆ ಥರ ನಮ್ದೇನಿಲ್ಲ. ನಾವು ಎಲ್ಲರೂ ಮಾಡ್ತೀವಿ. ನಮ್ಮ ಪಕ್ಷದ ಕಾರ್ಯಕರ್ತರು ಜೊತೆಗೆ ನಮ್ಮ ಶಾಸಕರುಗಳಾಗಲಿ, ಎಲ್ಲ ಮಂತ್ರಿಗಳಾಗಲಿ ಏನೇನು ಜವಾಬ್ದಾರಿ ಕೊಟ್ಟಿರ್ತಾರೆ ಎಲ್ಲರ ಜವಾಬ್ದಾರಿಯಿಂದ ಕೆಲಸ ನಿಭಾಯಿಸ್ತಾರೆ. ಸರ್ ಬಿಜೆಪಿ ಸರ್ ಗ್ಯಾರಂಟಿ ಯೋಜನೆಯಿಂದ ಅವರು ಅದರಿಂದ ಆಶ್ ಬರ್ತಾರಂತ ಅನ್ನೋದು ಅವರು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಸರ್. ನಾವು ಮಾಡೀವಿ. ನಾವು ಮಾಡಿದ್ದೇನೆ ಎಲ್ಲ ನಾವು ಕೆಲಸ ಮಾಡಿದಾಗ ನಾವು ಕೂಲಿ ಕೇಳ್ತೇವೆ ಅಷ್ಟೇ. ನಾವು ಕೆಲಸ ಮಾಡಿ ಅವ್ರ ಪಾಪ ಯಾವ್ದು ಕೆಲಸ ಮಾಡಿಲ್ಲ, ಅವ್ರು ಕೂಲಿ ಕೇಳಕ್ಕೆ ಅವ್ರ ದಾಯ ಇಲ್ಲ. ಈಗ ನಾವು ಕೆಲಸ ಮಾಡಿದ್ರೆ ನಾವು ಕೂಲಿ ಕೊಡ್ರಿ ಅಂತ ಕೇಳ್ತೇವೆ ಅಷ್ಟೇ. ನಾವು ಕೂಲಿ ಅಂದ್ರೆ ನಮ್ಮ ಓಟಿನ ಮುಖಾಂತರ ನಮಗೆ ಗ್ಯಾರಂಟಿ ಮುಖಾಂತರದಿಂದ ಗ್ಯಾರಂಟಿ ಒಂದಲ್ಲ. ನಾವು ಯಾವತ್ತು BJP ಕಾಂಗ್ರೆಸ್ಗೆ ವ್ಯತ್ಯಾಸ ಇರೋದು ಅಷ್ಟೇ. ನಾವು ಯಾವತ್ತು ಏನ್ ಮಾತು ಕೊಟ್ಟಿರ್ತೀವಿ ನುಡಿದಂತೆ ನಡೆದಿರ್ತೀವಿ. ಅವ್ರು ಏನ್ ಮಾತು ಕೊಟ್ಟಿರ್ತಾರೆ, ಯಾವ ಭರವಸೆಗಳನ್ನು ಕೊಟ್ಟರು ಸುಳ್ಳಿನ ಮಾತುಗಳೆಲ್ಲ ಅವು. ನೋಡಿ ನೀವು ಏನ ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗಾವಕಾಶ ಎಲ್ಲೈತಿ, ಈಗ 15 ಲಕ್ಷ ರೂಪಾಯಿ ಒಬ್ಬೊಬ್ಬರ ಅಕೌಂಟಿಗೆ ಎಲ್ಲೈತಿ. ಪಾಪ ಆ ಟೈಮ್ ನೆನಪಿಸ್ಕೋರು ಒಂದ್ಸಲ ನಮ್ಮ ಹೆಣ್ಮಕ್ಳೆಲ್ಲ ಬಿಸ್ಲಿಗೆ ತೊಗೊಳ್ತಿದ್ರು. ಏನೋ ಬ್ಯಾಂಕ್ ಅಕೌಂಟ್ ಮಾಡಕ್ ಹೋಗಿ ಬ್ಯಾಂಕ್ ಅಕೌಂಟ್ ಮಾಡಕ್ ಹೋದ್ರೆ 1 ಕಿಲೋಮೀಟರ್ ಕ್ಯೂ ಇರ್ತಿದ್ರು ಹೆಣ್ಮಕ್ಳು. ಅಲ್ಲೇ ಬಿಸ್ಲಾಗ ಬಿದ್ದಿರ್ತಿದ್ರು ಎಲ್ಲ. ನಮ್ ಈ ವರ್ಷ ನಾವು ರೈತರಿಗೆ ಕಬ್ಬಿನ ಬಿಲ್ ಹಾಕಿ ಆಮೇಲೆ ಅವ್ರು ಹೇಳಿದಂತ ಯಾವ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಎಲ್ಲಿದೆ, ಯಾರ ಜೊತೆ ಯಾರ ವಿಕಾಸ ಐತಿ. ಇವತ್ತು ಊರಾಗ ಎಲ್ಲಾ ಕಡೆ ಬೆಂಕಿ ಹಚ್ಚೋ ಕೆಲಸ ಏನ್ ಮಾಡೋ ಅಷ್ಟು ಮಾಡ್ತಿರ್ತಾರೆ. ಇವನ್ನೆಲ್ಲ ಗಮನದಾಗ ಇಟ್ಕೋರಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ಎಲ್ಲ ಸಮಾಜದವರು ಕೂಡ ಸಮಾನತೆಯಿಂದ ಕಾಣುವಂತ ಪಕ್ಷ ಯಾವ್ದಾರಿದ್ರೆ ನಮ್ಮ ನಿಜವಾಗಿಯೂ ಬಸವಣ್ಣವ್ರ ತತ್ವವನ್ನು ಪಾಲನೆ ಮಾಡುವಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಸಿದ್ದರಾಮಯ್ಯನವರು ಕೂಡ ಯಾವತ್ತು ಎಲ್ಲಾ ಸಮಾಜದ ಎಲ್ಲರನ್ನೂ ಸಮಾನತೆಯಿಂದ ಹಿಂದುಳಿದಂತ ಸಮಾಜಗಳನ್ನ ಎತ್ತಿಡುವಂತ ಕೆಲಸ ಯಾವ್ದಾದ್ರು ಪಾರ್ಟಿ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಸರ್ ಇಡೀ ಕರ್ನಾಟಕದಿಂದ ತಿರು ನೋಡುವಂತ ಜಯನಿವಾಸ ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಚೌಕಟ್ಟೆ ನಾವೆಲ್ಲರೂ ಕೂಡ ಸಮಪಾಲಾಗಿ ಹಂಚಿಕೊಂಡು ಹೋಗಬೇಕಂತಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಆ ಸಿದ್ಧಾಂತದ ಪ್ರಕಾರ ನಾವಿವತ್ತು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಒಂದು ವರ್ಗ ಅಲ್ಲ, ಯಾವುದೇ ವರ್ಗ ಆಗಲಿ, ಹಿಂದುಳಿದವರಾಗಲಿ ಮತ್ತು ಮುಂದುವರೆದಂಥ ಸಮಾಜಕ್ಕಾಗಲಿ, ಲಿಂಗಾಯತರಾಗಲಿ, ಬ್ರಾಹ್ಮಣರಾಗಲಿ ಅವರೆಲ್ಲ ಬಡವರು ಕೂಡ ಇವತ್ತು BPL ಕಾರ್ಡ್. ಇದರಲ್ಲಿ ತಾರತಮ್ಯ ಇಲ್ಲ, ವರ್ಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಇದು ಕಾಂಗ್ರೆಸ್ ಪಾರ್ಟಿ, ಇದು ಕಾಂಗ್ರೆಸ್ ಸರ್ಕಾರ. ಎಲ್ಲ ವರ್ಗದ ಜನರು ಕೂಡ ಯಾರು BPL ಕಡೆ ಬರ್ತಾರೆ ಅವರೆಲ್ಲರೂ ಕೂಡ 4 ಕೋಟಿ ಜನಕ್ಕೆ BPL ಕಾರ್ಡ್ ಸೌಲಭ್ಯ ಸಿಗ್ತದೆ. ಇದು ಕಾಂಗ್ರೆಸ್ ಪಾರ್ಟಿ. ಇನ್ನೂ ಒಂದು ದೊಡ್ಡ ವಿಷಯ ಇವತ್ತು ನಾವು ತೀರ್ಮಾನ ಮಾಡಿದ್ವಿ. ಆಲ್ಮಟ್ಟಿ ವಿಷಯದಲ್ಲಿ ಮಾಧ್ಯಮ ಮಿತ್ರರಿಗೆಲ್ಲ ಹೇಳ್ತಿದೆ, ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ವಿ. 75,000 ಎಕರೆ ಮುಳುಗಡೆ ಆಗ್ತಾ ಇದೆ. ಆ ಸಂತ್ರಸ್ತರಿಗೆ 30ರಿಂದ 40 ಲಕ್ಷ ರೂಪಾಯಿ 1 ಎಕರೆಗೆ ಜನರಿಗೆ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ ಕ್ಯಾಬಿನೆಟ್ನಲ್ಲಿ. ಜೊತೆಗೆ ಇದು ಆಗಿರೋದು ಘೋಷಣೆ ಅಲ್ಲ, ತೀರ್ಮಾನ ಆಗಿದೆ. ಅಷ್ಟೇ 75 ಎಕರೆ ಜಮೀನನ್ನು ಸಾగు ಮಾಡೋದಕ್ಕೆ, ನೀರಾವರಿ ಕೊಡಲಿಕ್ಕೆ ವಿಶೇಷವಾಗಿ ಬಿಜಾಪುರ ಭಾಗದಲ್ಲಿ ಕೂಡ ಹೆಚ್ಚಿನ ರೈತರಿಗೆ ಅನುಕೂಲ ಆಗುವಂಥ ಇಂಥ ಮಹತ್ವವಾದ ಕಾರ್ಯ ಮಾಡಬೇಕಾದ್ರೆ 30, 40, 50 ಸಾವಿರ ಕೋಟಿ ರೂಪಾಯಿ ಆಗ್ತದೆ. ಈ ಯೋಜನೆ ಪೂರ್ತಿ ಆಗಬೇಕು. ಈ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಂಥ ಒಂದು ಮಹತ್ವವಾದ ತೀರ್ಮಾನ ಮಾಡಿದಾಗ ಇಡೀ ಭಾಗದ ಎಲ್ಲ ವರ್ಗದ ಜನರಿಗೂ, ಕೃಷಿ ರೈತ ಬಾಂಧವರಿಗೂ ಭೂಮಿಯನ್ನು ಈ ಮುಳುಗಡೆಗೆ ಬಿಡುವಂಥವ್ರಿಗೂ ಮತ್ತೆ ಅಷ್ಟೇ 75 ಎಕರೆ ಜಮೀನನ್ನು ಸಾಕು ಮಾಡೋದಕ್ಕೆ ವ್ಯವಸ್ಥೆ ಮಾಡುವಂಥ ಕೆಲಸ ಒಂದು ರಾಜ್ಯದಲ್ಲಿ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ. ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತಮಗೆ ತಾವು ಜನರಿಗೆ ಮನವರಿಕೆ ಮಾಡಬೇಕು. ಕೃಷಿ
ತಮ್ಮ ಹುದ್ದೆದಾರರಿಗೆ ಅಹಿಂದ ನಾಯಕರು ಅವರು ಬೇರೆ ಅಹಿಂದ ಬಿಟ್ಟು ಬೇರೆ ಮಾಡಲ್ಲ ಅಂತ ಮಾತಾಡ್ತಾರೆ, ಬೇರೆ ಬೇರೆ ಮಾತಾಡ್ತಾರೆ. ಎಷ್ಟು ಜನ ಅಹಿಂದ ನಾಯಕರಿದ್ದಾರೆ? 75,000 ಎಕರೆಗೆ ಸಂತ್ರಸ್ತರು 30 ಎಷ್ಟು ಜನ ಅಹಿಂದ ಜನ ಇದ್ದಾರೆ? 75,000 ಎಕರೆಯನ್ನು ನೀರಾವರಿ ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಒಂದು ಕಮಿಟ್ಮೆಂಟ್. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರು ಕೂಡ ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ, SC ಆಗಿ ಒಟ್ಟಿಗೆ ಹಿಂದುಳಿದವರಿಗೆ ದುವಾರ ಎರಡೂ ಚುನಾವಣೆಯಲ್ಲಿ ಕೂಡ ಮನವಿ ಮಾಡಿದ್ರು. ಇಂಥ ಮಹತ್ವವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಕೇಳ್ಬೋದು, ಮಾನ್ಯ ಯಡಿಯೂರಪ್ಪನವರು ಕೂಡ ಕೇಳಿದರು, ಸದಾನಂದವರು ಕೇಳಿದರು, ಜಗದೀಶ್ ಶೆಟ್ಟರ್ ಕೇಳಿದರು, ಬಸವರಾಜ ಬೊಮ್ಮಾಯಿಯವರು ಕೇಳಿದರು, ಕೆಲವು ಸಂದರ್ಭದಲ್ಲಿ ಕುಮಾರಸ್ವಾಮಿ ರೈತರ ಪರವಾದಂಥ ಒಳ್ಳೆಯದೇನಾದರೂ ಕಾರ್ಯಕ್ರಮ ಇಲ್ಲ ಅವ್ರು ಹೇಳ್ಬೋದಾಗಿದೆ. ಇದೇ ಜನ ಗ್ಯಾರಂಟಿಗಳು ಕೊಟ್ಟು ಸರ್ಕಾರದಿಂದ ದಿವಾಳಿ ಆಗ್ತದೆ, ಅಭಿವೃದ್ಧಿ ಕೆಲಸ ಆಗಲ್ಲ ಅಂತ ಹೇಳಿ ಅಭಿವೃದ್ಧಿ ಕಾರ್ಯಕ್ರಮ ದುಡ್ಡು ಇಲ್ಲದೆ ಅಥವಾ ಮಾತ್ರವಾದ ಯೋಜನೆ ಆಲ್ಮಟ್ಟಿ ಯೋಜನೆಗೆ ನಾವು ಒಂದು ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ಇವತ್ತು ಅಷ್ಟೇ ಪ್ರಮಾಣಕ್ಕಿಂತ ಹೆಚ್ಚಿಗೆ ಅದೇನು ಗ್ಯಾರಂಟಿಗಳಿಗೆ 50,000 ಖರ್ಚು ಮಾಡಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ನಾಡಿನ ಅಭಿವೃದ್ಧಿಗೆ ಪ್ರತಿ ವರ್ಷ ಕೂಡ ಖರ್ಚು ಮಾಡ್ತಾ ಇದ್ದೀವಿ. ಅವ್ರಿಗೆ ಖರ್ಚು ಮಾಡ್ತಾರೆ. ಇಂಥ ಒಂದು ಸಾಮಾನ್ಯ ಜನರಿಗೆ ಆಗಬೇಕಾದ ಕೆಲಸವನ್ನು 5 ಜನ ಮುಖ್ಯಮಂತ್ರಿಗಳ ಜೊತೆ ನೀವು ಪ್ರಸ್ತಾಪ ಮಾಡ್ಬೋದು. ಯಾರಾದರೂ ಒಂದು ಜನಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಮತ್ತು ಅಭಿವೃದ್ಧಿಗೆ ಹಣ ಇಲ್ಲ ಅಂತಾನೆ, ಮತ್ತು ಇವತ್ತು ಅಭಿವೃದ್ಧಿ ಹಣ ನಿಲ್ಲಿಸಿದ್ದಾರೆ, ದಿವಾಳಿ ಆಗಿದೆ, ಸರ್ಕಾರ ದಿವಾಳಿ ಆಗಿಲ್ಲ, ಎಲ್ಲ ಕೆಲಸಗಳು ನಡೀತಾರೆ. ಮತ್ತೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಈ ಭಾಗದಲ್ಲಿ ಮಾಡಬೇಕು. ಏನು ಚಿಂತನೆ ಇತ್ತು ಸಂತ್ರಸ್ತರನ್ನು ಭೇಟಿಯವರು ಅವರ ಕಲ್ಪನೆಯನ್ನು ಅವರ ಕುಟುಂಬಕ್ಕೆ ನಾವು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಎಲ್ಲ ಕೂಡ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಂಡು ಅವರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿನ ಅಭಿವೃದ್ಧಿ ಅನುವು ಮಾಡಿಕೊಡ್ಬೇಕಂತ ಇಡೀ ಕ್ಷೇತ್ರದ ಮಟ್ಟದಲ್ಲಿ ನಾನು ಮನವಿ ಮಾಡ್ತೀನಿ. ಸರ್ 5 kg ಅಕ್ಕಿ ಬದಲಾಗಿ ಅಂದರೆ ಒಂದು ಇದೆಲ್ಲ ಪ್ರಕ್ರಿಯೆ ಹೊಂದಿದೆ. ತಕ್ಷಣ ನಾವು ಸುಮಾರು ಮೇ ತಿಂಗಳಲ್ಲಿ ಬೇಳೆ, ತೊಗರಿಬೇಳೆ, ಎಣ್ಣೆ, ಸಕ್ಕರೆ ಮತ್ತು ಉಪ್ಪನ್ನು ಈ ಒಂದು ಕಾರ್ಯಕ್ರಮ ತೀರ್ಮಾನಕ್ಕೆ ಪ್ರಯತ್ನಗಳಿಂದ ಸರ್ಕಾರ ಎಲ್ಲ ಕೂಡ CNG ಮತ್ತು ಗ್ಯಾಸ್ ಸಮಸ್ಯೆ ಇದೆ. ಗ್ಯಾಸ್ ನೇರವಾಗಿ ಅದಕ್ಕೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮುಂದಾಲೋಚನೆ ಕೂಡ ಇರಬೇಕಾಗ್ತದೆ. ಚುನಾವಣೆಯಲ್ಲಿ ಈಗಾಗಲೇ ಚುನಾವಣೆಯ ಒಂದು ಕಾರಿನಲ್ಲಿ ಎರಡೂ ಪಕ್ಷಗಳು ತುರುಸಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದನ್ನು ನಾವು ತಾವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ದಿವಂಗತ HY ಬೇಟಿಯವರ ಮಗ ಉಮೇಶ್ ಬೇಟಿಯವರಿಗೆ ಟಿಕೆಟನ್ನು ಕೊಟ್ಟು ಅವರನ್ನ ಅಲ್ಲಿ ಉಮೇದುವಾರರನ್ನಾಗಿ ನಾವು ಇಲ್ಲಿ ಮಾಡಿದ್ದೇವೆ. ಇವತ್ತು ಕಳೆದ ಹಲವಾರು ಚುನಾವಣೆಗಳಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಒಂದು ಭದ್ರ ಕೋಟೆಯಾಗಿದೆ. ಸುಮಾರು 5 ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ HY ಬೇಟಿಯವರು ಇಲ್ಲಿ ಜನಾನುರಾಗಿಯಾಗಿದ್ದಾರೆ. ಜನರ ಸೇವೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಕೊಡುಗೆಯನ್ನು
ಈ ಭಾಗದ ಈ ಕ್ಷೇತ್ರದ ಮತದಾರರಿಗೆ ನಾಗರಿಕರಿಗೆ ಕೊಟ್ಟಿರುವಂಥ ಕೀರ್ತಿ ಎಚ್ ವೈ ಮೂರ್ತಿ ಅವರು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ನಾವು ಆ ಕುಟುಂಬದ ಸದಸ್ಯರೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕೆನ್ನುವಂಥ ಒಮ್ಮತದ ನಿರ್ಣಯದಂತೆ ಇವತ್ತು ಉಮೇಶ್ ಬೇಟಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಮತ್ತು ಏನು ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ನಾವು ಏನು ಈ ಕ್ಷೇತ್ರದ ಮತದಾರರು ಎಮೋಷ್ನಲ್ ಭಾವನಾತ್ಮಕವಾಗಿ ಎಚ್ ವೈ ಮೇಟಿಯವರ ಒಂದು ಕುಟುಂಬದ ಜೊತೆಗೆ ಏನು ಸಂಬಂಧನ ಇಟ್ಕೊಂಡಿದ್ದರು ಅದು ಖಂಡಿತವಾಗಿ ಕೂಡ ನಮಗೆ ಲಾಭ ತರ್ತದೆ. ಅನುಕಂಪದ ಅಲೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಇದ್ದಿದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಎರಡನೇ ವಿಷಯ, ನಾವಿಲ್ಲಿ ಅಭ್ಯರ್ಥಿಯನ್ನು ತಿಳಿಸಿದ ನಂತರ ಇಲ್ಲಿವರೆಗೆ ನಮ್ಮ ಪ್ರಚಾರದ ಒಂದು ತಂತ್ರಗಾರಿಕೆ, ಪ್ರಚಾರದ ಭರಾಟೆ BJPಗಿಂತ ಭಾಳಷ್ಟು ಮುಂದಿದ್ದೇವೆ ನಾವು. ಇಲ್ಲಿರುವಂಥ ಎಲ್ಲ ಸಮುದಾಯಗಳ ಮನವನ್ನು ಗೆಲ್ಲಲಿಕ್ಕೆ, ಅವರ ವಿಶ್ವಾಸವನ್ನು ಗೆಲ್ಲಲಿಕ್ಕೆ, ಪಕ್ಷದ ಪರವಾಗಿ ಅವರ ಮತ ಯಾಚನೆ ಮಾಡಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಮಟ್ಟದ ಹಿರಿಯ ಮುಖಂಡರೆಲ್ಲರೂ, ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಠಿಕಾಣಿ ಹೂಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅವರು ಎಲ್ಲ ರೀತಿಯ ಚುನಾವಣೆಯ ಪ್ರಚಾರ ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಪ್ರಚಾರದ ಹಿನ್ನೆಲೆಯಲ್ಲಿ ಭಾಳಷ್ಟು BJPಗಿಂತ ಮುಂದಿದ್ದೇವೆ. ಇಲ್ಲಿ ಸ್ಥಳೀಯ ಏನು ಜಿಲ್ಲೆಯ ಹಿರಿಯ ನಾಯಕರು, ಅದು ಎಸ್ ಆರ್ ಪಾಟೀಲ್ ಆಗಿರ್ಬೋದು, ವಿಜಯಕುಮಾರ್ ಸರ್ನಾಯಕ್ ಆಗಿರ್ಬೋದು, ಪಕ್ಕದ ಕ್ಷೇತ್ರದ ಶಾಸಕರಾಗಿರುವಂಥ ಅಪ್ಪಾಜಿ ನಾಡಗೌಡ ಆಗಿರ್ಬೋದು, JT ಪಾಟೀಲ್ ಆಗಿರ್ಬೋದು, ನಮ್ಮ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಮತ್ತು ಇಂದಿನ ಏನು MP ಎಲೆಕ್ಷನಲ್ಲಿ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಮತ್ತು ಅದರ ಹಿಂದಿನ ಅಭ್ಯರ್ಥಿಯಾಗಿರುವಂಥ ವೀಣಾ ಕಾಶಪ್ಪನವರು, ಇವರೆಲ್ಲರೂ ಕೂಡ, ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ್, ಇವರ ಜೊತೆಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ತಮ್ಮದೇ ಆದಂಥ ವಿಶೇಷವಾದಂಥ ತಂಡವನ್ನು ಕಟ್ಟಿಕೊಂಡು ಈ ಕ್ಷೇತ್ರದಲ್ಲಿ ಭಾಳ ರಿಮೋಟ್ ಆಗಿ ಮತದಾರರನ್ನು ಭೇಟಿಯಾಗೋಕ್ಕೆ ಮೈಕ್ರೋ ಲೆವೆಲ್ಗೆ ಕೂಡ ನಮ್ಮ ಪ್ರಚಾರ ಹೋಗಿದೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ತಿಮ್ಮಾಪುರ್ ಅವರು ತಮ್ಮದೇ ಆದಂಥ ತಂಡವನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ಒಂದು ಬೇಕಿರುವ ವಿಭಾಗಗಳಲ್ಲಿ ಭಾಳ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿ ಮತದಾರ ಮನವನ್ನು ಗಳಿಸುವ ಹಿನ್ನೆಲೆಯಲ್ಲಿ ನಾವು ಯಶಸ್ಸಿನ ಹಾದಿಯಲ್ಲಿ ನಡೆದಿದ್ದೇವೆ. ಮತ್ತು ವಿಶೇಷವಾಗಿ ಶೆಡ್ಯೂಲ್ ಕಾಸ್ಟ್ SC ಲೆಫ್ಟ್ ಮತದಾರರ ಒಂದು ಮನ ಗೆಲ್ಲಲಿಕ್ಕೆ, ಅವರಲ್ಲಿರುವಂಥ ಗೊಂದಲ, ಒಳ ಮೀಸಲಾತಿ ಗೊಂದಲ ನಿವಾರಣೆ ಮಾಡಲಿಕ್ಕೆ ಇವತ್ತು ತಿಮ್ಮಾಪುರ್ ಅವರು ಈಗಾಗಲೇ ಅದನ್ನು ನಿವಾರಣೆ ಮಾಡಿದ್ದಾರೆ. ಅದಕ್ಕೆ ಏನು ಸಪೋರ್ಟ್ ಆಗಿ ಇವತ್ತು KH ಮುನಿಯಪ್ಪನವರು, H ಆಂಜನೇಯನವರು ಮತ್ತು ಚಂದ್ರಪ್ಪನವರು ಈ ಕ್ಷೇತ್ರದ ಸುಮಾರು 20 ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ವಿಶೇಷವಾಗಿ ನಮ್ಮ SC ಲೆಫ್ಟ್ ಮತದಾರರ ಒಲವನ್ನು ಗಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಗೆ ಇರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ SC ಮತದಾರರ SC ಲೆಫ್ಟ್ ಏನಿತ್ತು ಅದು ಕಾಂಗ್ರೆಸ್ಗೆ ಪರವಾಗಿಲ್ಲ ಎನ್ನುವಂಥ ವದಂತಿಯನ್ನು BJP ವಕ್ತಾರ RSSನ ಮುಖಂಡ ವಾದಿರಾಜ್ ಏನು ಪ್ರಚಾರ ಮಾಡ್ತಾ ಇದ್ದ, ಪ್ರತಾಪ್ ಸಿಂಗ್ ಏನು ಪ್ರಚಾರ ಮಾಡ್ತಾ ಇದ್ದ, ಅದು ಸಂಪೂರ್ಣ ಸುಳ್ಳು. ಶೆಡ್ಯೂಲ್ ಕಾಸ್ಟ್ನ SC ಲೆಫ್ಟ್ ಮತದಾರರು ಕಾಂಗ್ರೆಸ್ ಪರವಾಗಿದ್ದರೆ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಎನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತಾರೆ. ಅದರ ಜೊತೆಗೆ ವಿವಿಧ ಸಮುದಾಯಗಳ ಮುಖಂಡರು ಇವತ್ತು SC ರೈಟ್ನ ಹಿನ್ನೆಲೆಯಲ್ಲಿ ಇವತ್ತು MLCಗಳಾದಂಥ ಶಿವಕುಮಾರವರು, MLA ಆದಂಥ ಕೃಷ್ಣಮೂರ್ತಿ ಅವರು, ಪ್ರಸಾದ್ ಅಬ್ಬಾಯಿ ಅವರು, ಇವತ್ತು ಪರಮೇಶ್ವರ್ ಅವರು, ಬೇರೆ ಎಲ್ಲ ಮುಖಂಡರು ಇವತ್ತು ಈ ಕ್ಷೇತ್ರದಲ್ಲಿ ಬೀಳ್ಬಿಟ್ಟಿದ್ದಾರೆ. ಅವರು ಕೂಡ SC ರೈಟ್ ಮತದಾರರನ್ನು ಕೂಡಿಕಟ್ಟು ಮಾಡಿಕೊಂಡು ಅವರಲ್ಲಿರುವಂಥ ಅನುಮಾನ ಗೊಂದಲಗಳನ್ನು ನಿರ್ವಹಣೆ ಮಾಡಿ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಹಿನ್ನೆಲೆಯಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಇವತ್ತು ನೀಡಿದ್ದಾರೆ. ಇದರ ಜೊತೆಗೆ ಸಹಜವಾಗಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಭ್ಯರ್ಥಿ ಆಗಿರುವುದರಿಂದ ಕುರುಬ ಸಮಾಜದ ಮತಗಳು ಮತ್ತು ಗಣಮತಸ್ಥ ಮತಗಳು, ಇನ್ನಿತರ ಬ್ಯಾಕ್ವರ್ಡ್ ಸಮುದಾಯದ ಮತಗಳು
ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪರವಾಗಿ ಇವೆ. ಮತ್ತು ಏನು ಮೈನಾರಿಟಿ ಮುಸ್ಲಿಂ ಬಾಂಧವರಲ್ಲಿ ಕೆಲವು ಒಳಜಗಳೇನಿದ್ವು ಅವುಗಳ ಹಿನ್ನೆಲೆಯಲ್ಲಿ ತೊಂದರೆಗಳಾಗಿವೆ. ಅವುಗಳನ್ನೆಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ನಜೀರ್ ಅಹಮದ್ ಅವರು ಮತ್ತು ಸ್ಥಳೀಯ ಮುಸ್ಲಿಂ ಮುಖಂಡರು ಮತ್ತು ಹೊರಗಡೆಯಿಂದ ಬಂದಂಥ ಇನ್ನಿತರ ಮುಸ್ಲಿಂ MLAಗಳೆಲ್ಲರೂ ಸೇರಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿ, ವಿಶೇಷವಾಗಿ ರಹೀಂ ಖಾನ್ ಅವರು, ಗುಲ್ಬರ್ಗ MLA ಆದಂಥ ಕನಿಸಾ ಬೇಗಂ ಅವರು, ಇವರೆಲ್ಲರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ಮುಸ್ಲಿಂ ಮತದಾರರು ಒಗ್ಗಟ್ಟಾಗಿ ಒಮ್ಮತದಿಂದ ಒಂದೇ ಒಂದು ಮತ ಕೂಡ ಬೇರೆ ಕಡೆ ಹೋಗಲಾರಂಥ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಚುನಾವಣೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸಮುದಾಯದ ವಿಶ್ವಾಸ ಬೆಂಬಲವನ್ನು ಪಡೆಯುವಲ್ಲಿ ಹೊಂದಿದ್ದೇವೆ ಎನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ನೇಕಾರರು ಉಮಾಶ್ರೀ ಅವರು ಈಗಾಗಲೇ ಬೀಳ್ಬಿಟ್ಟಿದ್ದಾರೆ. ಎಲ್ಲ ಭಾಗಗಳಲ್ಲಿ ಅವರು ಮತದಾರರನ್ನು ಭೇಟಿಯಾಗಿದ್ದಾರೆ. ಅವರು ಸಮುದಾಯದ ಸಭೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಂಜಾರ ಸಮಾಜದ 19 ತಾಂಡಗಳಿಗೆ ಇವತ್ತು ಪರಮೇಶ್ವರ್ ನಾಯಕ್ ಅವರು, ನಮ್ಮ ಕಾಂತಾ ನಾಯಕ್ ಅವರು, ರುದ್ರಪ್ಪ ಲಮಾಣಿ ಅವರು, ಅವ್ರ ಪುತ್ರ ದರ್ಶನ್ ನಾಯಕ್, ಇವೆಲ್ಲರೂ ಕೂಡ, ಆಮೇಲೆ ಹೊನ್ನಾ ನಾಯಕ್ ಅವರು, ನಮ್ಮ ಬೋರ್ಡ್ ಚೇರ್ಮನ್ ಬೀದರ್ನವರು, ಇವರೆಲ್ಲರೂ ಆ ತಾಂಡಗಳಿಗೆ ಪ್ರತಿನಿತ್ಯ ಭೇಟಿ ಕೊಟ್ಟು ಆ ತಾಂಡದ ಬಂಜಾರ ಮತಗಳು ಕೂಡ ಬೇರೆ ಕಡೆ ಹೋಗಲಾರದಂತೆ ಒಂದು ಕಟ್ಟುನಿಟ್ಟಿನ ಒಂದು ಮನವಿಯನ್ನು ಮಾಡಿಕೊಂಡು ಅವರು ಕೂಡ ನಮ್ಮ ಪರವಾಗಿ ಇದ್ದಾರೆ ಎನ್ನುವಂಥ ಭರವಸೆ ವಿಶ್ವಾಸ ನಮಗಿದೆ. ಅದರ ಜೊತೆಗೆ ವಿಶೇಷವಾಗಿ ಲಿಂಗಾಯತ ಮತಗಳು, ಲಿಂಗಾಯತ ಎಲ್ಲ ಸಬ್ಸೆಕ್ಟ್ಗಳು, ಬಂಡಿಗಿರ್ಬೋದು, ಗಾಡಿಗಿರ್ಬೋದು, ರೆಡ್ಡಿ ಲಿಂಗಾಯತ ಇರ್ಬೋದು, ನಂತರ ಪಂಚಮಶಾಲಿ ಇರ್ಬೋದು, ಆಮೇಲೆ ಸಾಂಗ್ಗಳಿರ್ಬೋದು, ಇವೆಲ್ಲರನ್ನ ನಾವು ನಮ್ಮ ಪಕ್ಷದಲ್ಲಿರುವಂಥ ಆಯಾ ಸಮುದಾಯ ಮುಖಂಡರನ್ನ ಇವತ್ತು ನಾವಿಲ್ಲಿ ಟಿಕೆಟ್ ಹೋಗಲಿಕ್ಕೆ ಕೇಳಿದ್ದೇವೆ. ಅವರು ಮನವೊಲಿಸಲಿಕ್ಕೆ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗಾಗಲೇ ರೆಡ್ಡಿ ಸಮಾಜದ ಒಂದು ಸಭೆ ಆಯಿತು. ಆ ಸಭೆ ಮುಖಾಂತರ ನಮಗೆ ಮನವರಿಕೆ ಆಗಿದ್ದು ವಿಶ್ವಾಸ ಮೂಡಿಸಿದ್ದೇವೆ ಅಂತಂದರೆ ರೆಡ್ಡಿ ಸಮಾಜದ ಮತಗಳು ಗಣನೀಯವಾಗಿ ನಮಗೆ ಖಂಡಿತವಾಗಿ ಬರ್ತವೆ. ಮತ್ತು ಅದರ ಜೊತೆಗೆ ಬಣಜಿಗ ಮತ್ತು ಗಾಣಿಗ ಸಮುದಾಯದ ಮೀಟಿಂಗ್ ಇವತ್ತು ನಾಳೆ ನಡೀತದೆ. ಅಲ್ಲಿ ಕೂಡ ನಾವು ಆ ಲಿಂಗಾಯತ ಸಮುದಾಯದ ಸಂಪೂರ್ಣ ವಿವಿಧ ಏನು ಉಪಜಾತಿಗಳ ವಿಶ್ವಾಸವನ್ನು ಗಳಿಸಿ ಅವರಿಗೆ ನಾವು ಕಾಂಗ್ರೆಸ್ ಕೇವಲ SC ST ಮೈನಾರಿಟಿ ಬ್ಯಾಕ್ವರ್ಡ್ ಅಲ್ಲ, ಎಲ್ಲ ಜಾತಿ ಸಮುದಾಯಗಳ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಭರವಸೆಯನ್ನು ನಾವು ಇವತ್ತು ಮೇಲ್ವರ್ಗದ ಲಿಂಗಾಯತ ಸಮುದಾಯದ ಎಲ್ಲ ಉಪಜಾತಿಗಳಿಗೆ ಆ ವಿಶ್ವಾಸ ಭರವಸೆಯನ್ನು ಮೂಡಿಸುವ ಮುಖಾಂತರ ಅವರ ಮನವನ್ನು ಕೂಡ ಗೆದ್ದು ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಕೂಡ ಬಹಳ ಉತ್ತಮವಾದ ಅಂತರದಿಂದ ಗೆಲ್ತೇವೆ ಎನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಇದ್ರ ಜೊತೆಗೆ ಇವತ್ತು ನಮ್ಮ ಪ್ರಚಾರ ಮತ್ತು BJP ಪ್ರಚಾರವನ್ನು ನೀವು ತುಲನೆ ಮಾಡಿದಾಗ BJP ಪ್ರಚಾರ ಬಹಳ ಸಪ್ಪೆಯಾಗಿದೆ. ಎಲ್ಲಿ ಕೂಡ ಅದರ ಭರಾಟೆ ಕಾಣ್ತಾ ಇಲ್ಲ. ನಮ್ಮಷ್ಟು ಉತ್ಸಾಹ ಹುಮ್ಮಸ್ಸದಿಂದ ನಾಯಕರಲ್ಲಿ ಬಂದು ಪ್ರಚಾರ ಮಾಡ್ತಾ ಇಲ್ಲ. ಮತ್ತು ವೈಯಕ್ತಿಕವಾಗಿ BJP ಅಭ್ಯರ್ಥಿ ಚರಂತಿಮಠ ಅವರ ವೈಯಕ್ತಿಕ ಏನು ನಡತೆ, ಅವರ ಸಿಟ್ಟಿನ ಮನೋಭಾವ ಮತ್ತು ಜನಗಳೊಂದಿಗೆ ನಾಗರಿಕರೊಂದಿಗೆ ಅವರು ನಡೆದುಕೊಳ್ಳುವಂಥ ರೀತಿ, ಹೊರಟುತನದ ವರ್ತನೆ ಇವತ್ತು ಜನರಲ್ಲಿ ಇವತ್ತು ಚರ್ಚಾ ವಿಷಯವಾಗಿದೆ. ಇವರು ಬಂದರೆ ಇವರು ಮುಂದೆ ಕೈ ಕಟ್ಕೊಂಡು ನಿಂದಿರ್ಬೇಕಪ್ಪ ನಾವು, ಇಲ್ಲ ಉಮೇಶ್ ಬಂದರೆ ಅವ್ರ ಮನೆಗೆ ಹೋಗಿ ನಾವು ಅದನ್ನ ಕೆಲಸ ಮಾಡಿಸ್ಕೊಳ್ಬೋದು, ಅವ್ರ ಮನೆಗೆ ಹೋಗಿ ಟೀ ಕುಡಿಬೋದು, ಮಜ್ಜಿಗೆ ಕುಡಿಬೋದು ಎನ್ನುವಂಥ ಚರ್ಚೆಗಳು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇವೆ. ಆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಪರವಾಗಿ ಕೂಡ, ಅಭ್ಯರ್ಥಿಯ ಹಿನ್ನೆಲೆಯಲ್ಲಿ ಕೂಡ ನಾವು ಉತ್ತಮವಾದಂಥ ಉತ್ತಮ ನಡತೆಯುಳ್ಳಂಥ ಉತ್ತಮ ಒಂದು ಸಹನಶೀಲ ವ್ಯಕ್ತಿ ಮತ್ತು ಬಹಳ ಸಾಫ್ಟ್ ಕಾರ್ನರ್ ಇರುವಂಥ ವ್ಯಕ್ತಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲ ಸಮುದಾಯಗಳು ಇವತ್ತು ಉಮೇಶ್ ಬೇಟಿಯವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಂಡು ಬರ್ತಾ ಇದೆ. ಆ ಕಾರಣದಿಂದ ನಾವು ಈ ಕ್ಷೇತ್ರದಲ್ಲಿ ಖಂಡಿತವಾಗಿ ಕೂಡ ಒಳ್ಳೆಯ ಅಂತರ್ಗತ ಗೆಲುವನ್ನು ಸಾಧಿಸ್ತೇವೆ ಅಂತ ಮಾತಲ್ಲಿ ಹೇಳ್ತೀವಿ. ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಮತ್ತು ತಾಜಾ ಸುದ್ದಿ
ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.